ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನಿನ್ ಮಗಳೇ ಅನುಮಾನದಿಂದ ನಿನ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ಲು. ಅದು ನೀನ್ ನಿರೀಕ್ಷೆ ಮಾಡೇ ಇರಲಿಲ್ಲ. ಇಷ್ಟೆಲ್ಲ ಆಗ್ತಿರುವಾಗ ನಿನ್ ಬಗ್ಗೆ ಮನೆಯವ್ರಿಗೆ ಗೊತ್ತಾದ್ರೆ ಸುಮ್ಮನಿರ್ತಾರ? ಮದುವೆ ಮುಗಿಲಿ, ಸತ್ಯ ಗೆಲ್ಲೋದನ್ನ ಸುಳ್ಳು ಸೋಲೋದನ್ನ ನೀನೇ ನಿನ್ ಕಣ್ಣಾರ ನೋಡುವಂತೆ. ಇಷ್ಟು ದಿನ ಏನೂ ಆಗಲ್ಲ ಅನ್ನೋ ಧೈರ್ಯದಲ್ಲಿ ನೀನಿದ್ಯೋ ಅದೆಲ್ಲ ಒಂದೊಂದಾಗೆ ನಿನ್ ಕಣ್ಣೆದ್ರಿಗೆ ಆಗ್ತಾ ಹೋಗುತ್ತೆ. ಹೀಗೆಲ್ಲ ಮಾತಾಡಿ ಸುಮ್ಮನೆ ನನಗೆ ಕೋಪ ತರಿಸ್ಬೇಡ ತುಳಸಿ. ನನ್ನ ಕೋಪದ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಅದ್ರ ಪರಿಣಾಮ ಏನು ಅಂತ ನೀನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇಷ್ಟು ವರ್ಷ ಈ ಮನೇಲಿ ನಂಬಿಕೆ ಅನ್ನೋ ಕೋಟೆನ ಗಟ್ಟಿಯಾಗಿ ಕಟ್ಕೊಂಡು ಬಂದಿದ್ದೀನಿ. ಈ ಮನೆಯಲ್ಲಿ ಎಲ್ಲರೂ ನನ್ನ ಮಾತನ್ನ ನಂಬಿ ನನ್ನ ಜೊತೆ ನಿಂತಾಗ ನೀನೊಬ್ಳೆ ನಿಂತಿರ್ತೀಯ. ನಿನ್ ಜೊತೆ ಯಾರೂ ಇರಲ್ಲ. ದತ್ತ ಇದ್ದಾನೆ. ಮಾವ, ಆಯ್ತು ಹೇಳು. ಚೆನ್ನಾಗಿದೆಯಾ ತುಳಸಿ? ಚೆನ್ನಾಗಿ ಮಾವ. ಅದೇನೋ ಹೇಳ್ತಾ ಇದೆಯಲ್ಲ, ನಿನ್ನ ಜೊತೆ ಯಾರೂ ನಿಲ್ಲಲ್ಲ ಅಂತ. ಈ ದತ್ತ ಇದ್ದಾನೆ, ಅವನ ಮಗಳ ಜೊತೆ. ಪರಿಸ್ಥಿತಿ ಏನೇ ಇದ್ರೂ ಕೂಡ ಈ ದತ್ತ ಬದುಕಿರೋವರೆಗೂ ತುಳಸಿ ಪ್ರಪಂಚದಲ್ಲಿ ಒಬ್ಬಂಟಿಯಾಗಿರೋದಕ್ಕೆ ಬಿಡೋದಿಲ್ಲ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆಯೋ ನನಗೆ ಗೊತ್ತಿಲ್ಲ ಶಾರ್ವರಿ. ಆದರೆ ಒಂದು ಮಾತು, ನೀವಿಬ್ಬರು ಈ ಮನೆ ಸೊಸೆಯಂದರು, ಈ ಮನೆನ ಬೆಳಗಬೇಕಾದವರು. ಅಂಥದ್ರಲ್ಲಿ ನೀವಿಬ್ಬರು ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ನೋವಾಗುತ್ತೆ ನನಗೆ. ಇದರಲ್ಲಿ ನಮ್ಮ ತುಳಸಿ ಇದು ಎಳ್ಳಷ್ಟು ತಪ್ಪು ಇರೋದಿಲ್ಲ ಅಂತ ನನಗೆ ಗೊತ್ತಿದೆ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಅದು... ಮಾವ, ನೀವು ಯಾವಾಗ ಬಂದ್ರಿ? ಹೇಗಿದ್ದೀರಾ? ಸರಿ, ಅದೆಲ್ಲ ಆಮೇಲೆ ಮಾತಾಡೋಣ. ಬನ್ನಿ, ನೀವು ಕೂತ್ಕೊಳ್ಳಿ. ಬನ್ನಿ, ನೀವು ಕೂತ್ಕೊಳ್ಳಿ. ನಾನು ನಿಮಗೆ ಕುಡಿಯೋಕೆ ಏನಾದ್ರು ತರ್ತೀನಿ. ಆಯ್ತಮ್ಮ. ಅಪರಂಜಿ ಅಂತ ನನ್ನ ಸೊಸೆ ನಿನ್ನನ್ನು ಎದುರು ಹಾಕ್ಕೊಂಡು ನಿನಗೆ ಇಷ್ಟೊಂದು ಬುದ್ಧಿ ಹೇಳ್ತಾ ಇದ್ದಾಳೆ ಅಂತಂದರೆ ನಿಂದು ಯಾವುದೋ ದೊಡ್ಡ ತಪ್ಪೇ ಇರಬೇಕು. ನಿನ್ನ ತಪ್ಪನ್ನು ನೀನು ತಿದ್ದುಕೊಳ್ಳೋದು ಒಳ್ಳೆಯದು. ಅದು ಬಿಟ್ಟು ತುಳಸಿ ಒಬ್ಬಂಟಿ, ಅವಳ ಜೊತೆ ಯಾರೂ ಇಲ್ಲ, ಅವಳ ಕೈಲಿ ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ನಿನ್ನ ಕುತಂತ್ರನೇನಾದರೂ ತೋರಿಸಿದೆಯೋ ಈ ದತ್ತ ಸುಮ್ಮನೆ ಇರೋನಲ್ಲೋ. ನೋಡಿ, ಇದು ನಮ್ಮನೆ ವಿಚಾರ. ನಮ್ಮನೆ ವಿಚಾರದಲ್ಲಿ ನೀವು ತಲೆ ಹಾಕದೇ ಇದ್ರೇನೆ ಒಳ್ಳೇದು. ನೆಗದ್ಬೇಕು. ಇದು ನನ್ನ ಮಗಳಿಗೆ ಸಂಬಂಧಪಟ್ಟಂಥ ವಿಷಯ. ಈ ಮನೆ ಅಷ್ಟೇ ಅಲ್ಲ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅವಳ ವಿರುದ್ಧ ಏನಾದರೂ ಮಸಳತ್ತ ನಡೆದರೆ ನಾನು ಅವಳ ಜೊತೆನಲ್ಲಿರ್ತೀನಿ. ಶಾರ್ವರಿ, ಇಷ್ಟಕ್ಕೂ ನೀನು ತುಳಸಿನ ಸರಿಯಾಗಿ ಅರ್ಥ ಮಾಡಿಕೊಂಡೇ ಇಲ್ಲ.
ಪಾಪದವಳು ಅಂತ ಅಂದ್ಕೊಂಡಿದ್ದೀಯ. ನಿಜ, ಪ್ರೀತಿಸೋ ಮನೆಗೆ ಅವಳು ಮಹಾಲಕ್ಷ್ಮಿಯಾಗೇ ಇರ್ತಾಳೆ. ಆದರೆ ತನ್ನ ಗಂಡ, ತನ್ನ ಮಕ್ಕಳು, ತನ್ನ ಮನೆಗೆ ಯಾರಾದರೂ ವಿರುದ್ಧ ಬಂದರೆ ಮಹಾಕಾಳಿ ಆಗ್ತಾಳೆ. ಅವಳಿಗೆ ಯಾರಾದರೂ ಏನಾದರೂ ತೊಂದರೆ ಕೊಟ್ಟರೆ ಸಹಿಸ್ಕೋತಾಳೋ ಏನೋ. ಆದರೆ ತನ್ನ ಮನೆಗೆ ಯಾರಾದರೂ ತೊಂದರೆ ಕೊಡ್ತಿದ್ದಾರೆ ಅಂತ ಗೊತ್ತಾದರೆ ರುದ್ರಾವತಾರ ತಾಳ್ತಾಳೆ, ಬೀರ್ಗಾಳಿ ಆಗ್ತಾಳೆ. ತಗೊಳ್ಳಿ ಮಾವ. ಮಾವ, ನೀವು ಹೇಗಿದ್ದೀರಾ? ಯಾವಾಗ ಬಂದ್ರಿ? ನೀವು ಬರೋದು ನನಗೆ ಗೊತ್ತೇ ಇರಲಿಲ್ಲ. ಅದೆಲ್ಲ ಇರಲಿ ತುಳಸಿ, ನಾನು ಇದೆಲ್ಲ ಏನು ನೋಡ್ತಾ ಇದ್ದೀನಿ, ಇಲ್ಲಿ ಏನು ನಡೀತಾ ಇದೆ? ತುಳಸಿ, ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಾ ಇದೆ. ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ನೀನು ಹೀಗೆ ಮಾತಾಡೋಳಲ್ಲ. ಆದರೆ ನೀನು ಈ ತರಹ ಮಾತಾಡ್ತಾ ಇದ್ದೀಯ ಅಂತಂದ ಮೇಲೆ ಆ ವಿಷಯ ದೊಡ್ಡದೇ ಆಗಿರಬೇಕು. ತುಳಸಿ, ಆ ವಿಷಯ ಏನು ಅಂತ ನನಗೆ ಗೊತ್ತಾಗಲೇಬೇಕು. ಶಾರ್ವರಿ ಮನೆಗೆ ಸೊಸೆಯಾಗಿ ಬಂದಿರೋದು ಈ ಮನೆ ಬೆಳಗಕ್ಕಲ್ಲ ಮಾವ, ಈ ಮನೆನ ನಾಶ ಮಾಡಕ್ಕೆ. ನಿನ್ನ ಸ್ಥಾನಕ್ಕೊಬ್ಳು ಬಂದ್ಲು, ಅದನ್ನ ನಾನು ಸಹಿಸ್ಲಿಲ್ಲ. ಅವಳಿಗೆ ಸ್ವರ್ಗದ ದಾರಿ ತೋರಿಸ್ದೆ. ನನ್ನ ಅಕ್ಕ ನಿನ್ ಗಂಡ ಮಾಧವನಿಗೆ ಬರ್ದಿರೋ ಪ್ರೇಮ ಪತ್ರಗಳು. ನನ್ನ ಅಕ್ಕನ ಸಾವಿಗೆ ಕಾರಣ ಆದ್ನಲ್ಲ ಆ ಮಾಧವನ್ ಮನೆ ಸರ್ವನಾಶ ಆಗ್ಬೇಕು. ಹುಡುಗನ ತಂದೆ ತಾಯಿಗೆ ನೀನು ಈ ಮದುವೆಲಿ ಓಡಾಡೋದು ಇಷ್ಟ ಇಲ್ಲ ಅಂತ ನನಗೆ ಗೊತ್ತಾದ್ಮೇಲೆ ನಿನ್ನನ್ನು ಈ ಮನೆಯಿಂದ ಆಚೆ ಹಾಕೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅದಾಗಲಿಲ್ಲ. ನಿನ್ನ ಮಗನ ಕತೆ ಮುಗ್ದು ಹೋಗ್ಬೇಕಾಗಿತ್ತು, ಸ್ವಲ್ಪ ಅದರಲ್ಲೇ ಮಿಸ್ ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.